ಹಾಯ್ ಎಲ್ಲರಿಗೂ ಸಿಂಪಲ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ರವೆ ಇಡ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಕೇವಲ 4 ಪದಾರ್ಥಗಳನ್ನು ಉಪಯೋಗಿಸಿ ಮೃದುವಾದ ರವೆ ಇಡ್ಲಿ ಮಾಡಬಹುದು. ರವೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಬಹಳ ಸುಲಭವಾಗಿ ರವೆ ಇಡ್ಲಿ ಮಾಡಬಹುದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬ್ರೇಕ್ಫಾಸ್ಟ್ಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಈಗ ರವೆ ಇಡ್ಲಿಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಇಲ್ಲಿ ನಾನು 3 ಕಪ್ ರವೆ ಇಡ್ಲಿ ತಗೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ 1 ಕಪ್ನಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು ಉದ್ದಿನಬೇಳೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಉದ್ದಿನಬೇಳೆ ಹಾಕಿ ನೀರು ಹಾಕಿ ಇಲ್ಲಿ ನಾನು 2-3 ಸಲ ಉದ್ದಿನಬೇಳೆ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ತೊಳೆಯೋದ್ರಿಂದ ಅದರಲ್ಲಿರುವಂಥ ಧೂಳು ಎಲ್ಲ ಹೋಗುತ್ತೆ. ಈಗ ಉದ್ದಿನಬೇಳೆ ಕೂಡ ತೊಳೆದಾಯಿತು. ಈಗ ತೊಳೆದಂಥ ಉದ್ದಿನಬೇಳೆಗೆ ನೀರನ್ನು ಹಾಕಿ ಏನಿಲ್ಲ ಅಂದರೆ 3-4 ಗಂಟೆಗಳ ಕಾಲ ನೆನೆಸಬೇಕಾಗುತ್ತೆ. ಇದಕ್ಕೆ ಒಂದು ತಟ್ಟೆ ಮುಚ್ಚಿ 3-4 ಗಂಟೆಗಳವರೆಗೂ ಇದನ್ನು ನೆನೆಸ್ಕೊಳ್ಬೇಕು. ಅದೇ ರೀತಿಯಾಗಿ ಮತ್ತೊಂದು ಪಾತ್ರೆಗೆ ರವೆ ಹಾಕಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ರವೆನ ಒಂದು ಸಲ ತೊಳೆದ್ರೆ ಸಾಕು. ರವೆಗೆ ನೀರು ಹಾಕಿ ವಾಶ್ ಮಾಡ್ಕೊಂಡ ನಂತರ ಒಂದು 20 ಸೆಕೆಂಡ್ ಹಾಗೆ ಬಿಡಬೇಕು. ಆಮೇಲೆ ನೀರು ಮೇಲೆ ಇರುತ್ತೆ, ರವೆ ತೆಳಗಿರುತ್ತೆ. ಈಗ ನೀರು ತೆಗೆಯಬೇಕು. ರವೆ ತೊಳೆದಾಗಿದೆ. ರವೆಗೂ ಕೂಡ ನೀರು ಹಾಕಿ ಇದನ್ನು ಸಹ 3-4 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು. ಇದನ್ನು ಕೂಡ ಒಂದು ಪ್ಲೇಟ್ ಮುಚ್ಚಿ 3-4 ಗಂಟೆ ಕಾಲ ಬಿಡಬೇಕು. ಇವಾಗ 3-4 ಗಂಟೆ ಕಾಲ ಚೆನ್ನಾಗಿ ನೆಂದಿದೆ. ನಂತರ ಮಿಕ್ಸಿ ಜಾರಿಗೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿ ರುಬ್ಕೊಳ್ಬೇಕು. ಉದ್ದಿನಬೇಳೆ ರುಬ್ಬಬೇಕಾದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ರುಬ್ಕೊಳ್ಳೋಣ. ಈ ಥರ ರುಬ್ಕೊಂಡ್ರೆ ಸಾಕು. ರುಬ್ಬಿದಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ರುಬ್ಬಿದಂಥ ಉದ್ದಿನಬೇಳೆ ಹಿಟ್ಟನ್ನು ಪಾತ್ರೆಗೆ ಹಾಕಾದ್ಮೇಲೆ ನೆನೆ ಇಟ್ಟಿರುವಂಥ ರವೆನೂ ಕೂಡ ಪಾತ್ರೆಗೆ ಹಾಕ್ಕೊಳ್ಬೇಕು. ರವೆಯನ್ನು ಈ ರೀತಿಯಾಗಿ ಹಿಂಡಿಬಿಟ್ಟು ಹಾಕ್ಕೊಳ್ಬೇಕು. ರವೆ ಎಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆದರೆ ಸಾಕು. ಈ ಕಲಸಿರುವಂಥ ರವೆ ಇಡ್ಲಿಯನ್ನು ಸುಮಾರು 7-8 ಗಂಟೆ ಕಾಲ ಹಾಗೆ ಬಿಟ್ಬಿಡಬೇಕಾಗುತ್ತೆ. ಹಾಗೆ ಒಂದು ಪ್ಲೇಟ್ ಮುಚ್ಚಿ 7-8 ಗಂಟೆ ಕಾಲ ಹಾಗೆ ಬಿಡಬೇಕು. ಈಗ 8 ಗಂಟೆ ಕಾಲ ಆಗಿದೆ. ಇಡೀ ಹಿಟ್ಟು ಯಾವ ರೀತಿಯಾಗಿ ಉಬ್ಬಿದೆ ಅಂತ ನೋಡಿ. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಅಡುಗೆ ಸೋಡಾ ಹಾಕಿ
ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆಗೆ ನೀರು ಹಾಕಿ ನೀರು ಬಿಸಿ ಆದಮೇಲೆ ನಾವು ಇಡ್ಲಿ ಹಾಕೊಳ್ಳೋ ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಬೆಂದ ಮೇಲೆ ತೆಗೆಯಲಿಕ್ಕೆ ಸುಲಭವಾಗುತ್ತೆ. ಈಗ ಎಲ್ಲದಕ್ಕೂ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟೆಲ್ಲ ಹಾಕಾದ್ಮೇಲೆ ನೀರು ಸಹ ಚೆನ್ನಾಗಿ ಕುದ್ದಿದೆ. ಈಗ ಇಡ್ಲಿ ಪ್ಲೇಟ್ಗಳು ಒಳಗಡೆ ಇಟ್ಕೊಳ್ಳೋಣ. ಪ್ಲೇಟ್ಗಳು ಇಟ್ಟಾದ ನಂತರ ಮುಚ್ಚಳ ಮುಚ್ಚಿ ಸುಮಾರು ಒಂದು 5ರಿಂದ 10 ನಿಮಿಷ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ 10 ನಿಮಿಷ ಆಗಿದೆ. ಇವಾಗ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ನೋಡಿ. ಬಿಸಿ ಬಿಸಿಯಾದ ಇಡ್ಲಿ ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಒಂದು ಸ್ಪೂನಿಂದ ಈ ರೀತಿಯಾಗಿ ನಿಧಾನವಾಗಿ ತೆಗಿಬೇಕಾಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಬಹಳ ಸುಲಭವಾಗಿ ಮಾಡ್ಕೋಬಹುದು. ಬಹಳ ಸಾಫ್ಟಾಗಿ ಬರುತ್ತೆ. ನೋಡಿದ್ರಲ್ಲ ಸಿಂಪಲ್ ಆಗಿ ರವೆ ಇಡ್ಲಿ ಸಾಫ್ಟಾಗಿ ಯಾವ ರೀತಿಯಾಗಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.